ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ 3ನೇ ಅಧ್ಯಾಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಪೇಜ್ ನಂಬರ್ 56 ಮತ್ತು 57 ಮತ್ತು 58ರಲ್ಲಿರ್ತಕ್ಕಂತಹ ಕ್ವಶನ್ಸನ್ನು ಒಂದೊಂದಾಗಿ ಸಾಲ್ವ್ ಮಾಡೋಣ. ಬನ್ನಿ ಮಕ್ಕಳೇ, ಕ್ವಶನ್ ನೋಡ್ರಿ. ಮುಂದಿನ ಚಿತ್ರವನ್ನು ವೀಕ್ಷಿಸಿ. 0 ಇಂದ ಅಳತೆ ಮಾಡಿರುವ ಗುರುತುಗಳನ್ನು ಮತ್ತು ಅದಕ್ಕೆ ಅನುಗುಣವಾಗಿ ಬಾಕ್ಸ್ಗಳಲ್ಲಿ ಬರೆದಿರುವ ಉದ್ದಗಳನ್ನು ಗಮನಿಸಿ. ಖಾಲಿ ಬಾಕ್ಸ್ಗಳಲ್ಲಿ ಉದ್ದಗಳನ್ನು ಭರ್ತಿ ಮಾಡಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಸೊ ಈ ಲೈನ್ ಕಾಣಿಸ್ತೈತಲ್ಲ, ಇದು 0. ಸೊ ನಿಮಗೆ ಗೊತ್ತೈತಿ 1ರಿಂದ 10ರೊಳಗೆ ಮತ್ತು ಇಲ್ಲಿ ಏನದವ, ಇಲ್ಲಿ 0 to 1 ಇಲ್ಲಿ ಕಾಣಿಸ್ತೈತಿ, 0 to 1 ಇಲ್ಲಿ ಕಾಣಿಸ್ತೈತಿ. ಆಮೇಲೆ 10 ಗೆರೆಗೆ ಒಂದು ದೊಡ್ಡ ಗೆರೆ ಕಾಣಿಸ್ತಾ ಐತಿ ನಿಮ್ಗೆ. ಆಮೇಲೆ ಈ ಒಂದು 10ನೇ ಒಂದರಲ್ಲಿ ಮತ್ತು 10 ಗೆರೆಗಳು ಕಾಣಿಸ್ತಾ ಇದ್ದಾವೆ. ಸೊ ಇವು ಏನು ಇಂಡಿಕೇಟ್ ಮಾಡ್ತಾವಪ್ಪ ಅಂತಂದ್ರೆ, ಈ ಸ್ಕೇಲ್ನಲ್ಲಿ ಇದು 0, ಇಲ್ಲಿದೆಲ್ಲ ಇದು 1, ಆಮೇಲೆ ಇಲ್ಲಿದೆಲ್ಲ 2. ಸೊ ಈ ಒಂದು ದೊಡ್ಡ ಗೆರೆ 1/10 ಸೂಚಿಸ್ತದೆ. ಇದು 2/10, ಇದು 3/10, 4/10, 5/10, 6/10, 7/10, 8/10, 9/10, 10/10 ಅಂತಂದ್ರೆ 1. ಸೊ ಇದನ್ನು ಓದೋದು ಯಾವ ರೀತಿ ಅಂತಂದ್ರೆ 1, 10ನೇ 1, ಆಮೇಲೆ 10ನೇ 2, ಇದು 10ನೇ 3, 10ನೇ 4, ಈ ರೀತಿ ನಾವು ಇದನ್ನು ಓದ್ತೀವಿ. ಸೊ ಈ 10ನೇ 1ರಲ್ಲಿ ಮತ್ತು 10 ಗೆರೆಗಳದಾವ. ಇದನ್ನು ನಾವು 1 ಗೆರೆಯನ್ನು 100ನೇ 1 ಅಂತೀವಿ, 2 ಗೆರೆಯನ್ನು 100ನೇ 2 ಅಂತ ಈ ರೀತಿ ನಾವೇನು ಮಾಡ್ತೀವಿ, ಕರಿತೀವಿ. ಸೊ ನಮಗೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇದು ಒಂದು ಏನು ಸೂಚಿಸ್ತೈತಿ, ಇದು ಯಾವ ರೀತಿ ನಾವು ಇದನ್ನು ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿರಿ, ಇದು 1/10, 2/10, 3/10, 4/10, ಇದು 5/10. 5/10 ಅಂತಂದ್ರೆ 50/100, 50/100. 5/10 ಅಂತಂದ್ರೆ ಏನು ರೀ, 15/50, 50/100. ಅದ್ರ ಮುಂದೆ ಎಷ್ಟು ಸ್ಥಾನ ಅದಾವ, 1 2 3 4 5 ಸ್ಥಾನಗಳು ನಮಗಿಲ್ಲೇ ಕಾಣಿಸ್ತಾ ಇದಾವ. ಸೊ ಇದೇನಾಯಿತು, 50 ಅಂದಮೇಲೆ 5, 55/100 ಅಂತ ನಾವು ಇದನ್ನು ಬರಿಬೋದು. ನೆಕ್ಸ್ಟ್ ಇಲ್ಲಿ ಬರ್ರಿ, ಇದನ್ನು ನಮಗೆ ಅವ್ರು ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿಗೆ 1 ಕಂಪ್ಲೀಟ್ ಆಯಿತು. 1 2/10, 1 1/10, 1 2/10, 1 3/10 ಇದೆ. ಆಮೇಲೆ ಇದು 1 4/10, 1 5/10, 1 5/10 ಅಂತಂದ್ರೆ 150/100 ಅಂದಂಗೆ ಅದು, 150/100 ಅಂದಂಗೆ. ಅದಾದಮೇಲೆ 5 ಸ್ಥಾನಗಳು 1 2 3 4 5 ಅಂದರೆ ಇದು 150/100 ಐತೆ. ಇದು 155/100 ಆಗ್ತದೆ. ಇದು 155/100, 150/100 ಅಂತ ಆಗ್ತದೆ ಇದು. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊತಾ ಇದ್ದೀನಿ ನಾನು. ಸೊ ಇದನ್ನು ನಿಮಗೆ ಕರೆಕ್ಟಾಗಿ ಇನ್ನೂ ಹೇಳಬೇಕಂತಂದರೆ, ಇದು 1/10, 2/10, ಇದು 3/10, ಇದು 4/10, ಇದು 5/10, ಇದು 6/10, ಇದು 7/10, 8/10, 9/10, 10/10 ಅಂತಂದರೆ ಇದು ಎಷ್ಟಾಯ್ತಾ, 10/10 ಅಂತಂದ್ರೆ 1. ಸೊ ಇಲ್ಲಿ ನೋಡ್ರಿ, ಇದು 10/10 ಅಂದರೂ ಒಂದು 1ಅನ್ನು ನಾವು ಯಾವ ರೀತಿ ಬರಿಬೋದು, 1 ಅಂದ್ರೆ 10/10 ಅಂತ ಅರ್ಥ, 100/100 ಅಂತ ಅರ್ಥ. ಇಲ್ಲಿ ಕೇಳಾರ ಇದು, ಇಲ್ಲಿ ನೋಡ್ರಿ, ಇದು 100/100, ಇದು 110/100, 120/100, 130/100, 140/100, 150/100. ಮುಂದೆ 5 ಯೂನಿಟ್ ಅದಾವ, 155/100 ಆಯ್ತು. ಇದು 155/100, ಇದು 160/100, ಇದು 160/100, ಇದು 170/100. ಆಮೇಲೆ ಎಷ್ಟು ಅದಾವ, 1 2 3 4 ಅದಾವ, ಅಂದ್ರೆ 174/100, 174/100 ಆಯ್ತೇನು. ಇನ್ನು ನೆಕ್ಸ್ಟ್ ಬರ್ರಿ, 174/100, 180/100, 190/100, 200/100 ಅಂದ್ರೆ 2, ಇದು 200/100. ಅದಾದಮೇಲೆ ಎಷ್ಟು ಯೂನಿಟ್ ಐತಿ, 2 ಯೂನಿಟ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇದು 200/100. ಮುಂದೆ ಯೂನಿಟ್ 2 ಯೂನಿಟ್ ಅಂದ್ರೆ 202/100. ಇದು 200/100, 210/100, 220/100, 230/100, ಇದು 240/100, 240/100. ಇದು ನಾವು ಓದೋದು ಯಾವ ರೀತಿ, ಕನ್ನಡದಲ್ಲಿ 240 100ನೆಯ ಒಂದುಗಳು ಅಂತ ಓದ್ತೀವಿ. ಇದನ್ನು ಓದೋದನ್ನು ನೀವು ಕರೆಕ್ಟಾಗಿ ಕೇಳ್ರಿ. ಇದು 55 100ನೆಯ ಒಂದುಗಳು ಅಂತ ಓದ್ತೀವಿ. ಇದನ್ನು 155 100ನೆಯ ಒಂದುಗಳು ಅಂತ ಓದ್ತೀವಿ. ಇದು 174 100ನೆಯ ಒಂದುಗಳು ಅಂತ ಓದ್ತೀವಿ. ಇದನ್ನು 202 100ನೆಯ ಒಂದುಗಳು ಅಂತ ಓದ್ತೀವಿ. ಇದು 240 100ನೆಯ ಒಂದುಗಳು ಅಂತ ನಾವು ಇದನ್ನು ಓದ್ತೀವಿ.
ಇನ್ನು ನೋಡ್ರಿ ನೆಕ್ಸ್ಟ್, ಮೊದಲ ಚಿತ್ರದಲ್ಲಿ ತಂತಿಯ ಉದ್ದವನ್ನು 3 ವಿಭಿನ್ನ ರೀತಿಗಳಲ್ಲಿ ನೀಡಲಾಗಿದೆ. ಅವು ಒಂದೇ ಉದ್ದವನ್ನು ಹೇಗೆ ಸೂಚಿಸುತ್ತವೆ ಎಂಬುದನ್ನು ನೀವು ಗಮನಿಸಬಲ್ಲಿರಾ ಅಂತ ಕೇಳಿದ್ದಾರೆ. ಇಲ್ಲೊಂದು ತಂತಿ ಕಾಣಿಸ್ತಿದೆ ನಿಮಗೆ. ಈ ತಂತಿಯ ಉದ್ದ ಇಲ್ಲಿ ನೋಡ್ರಿ, ಇದು 0ರಿಂದ 1. ಸೊ ಇದರಲ್ಲಿ ಮತ್ತು 10 1/10 2/10 1 10ನೇ 1, ಆಮೇಲೆ 2 10ನೇ 1ಗಳು, 3 10ನೇ 1ಗಳು, 4 10ನೇ 1ಗಳು, ಈ ರೀತಿ ಇಲ್ಲಿ 9 10ನೇ 1ಗಳು, ಕೊನೆಗೆ 10ನೇ 10 ಅಂದರೆ 1 ಅಂತ ಐತಿ. ಅದಾದಮೇಲೆ ಮತ್ತು 1 10ನೇ 1 1 10ನೇ 2 ಇದೆ. ಅದ್ರ ಮಧ್ಯೆ ಏನಿದೆ, ಈ ತಂತಿ ಉದ್ದ ಐತಿ. 1 10ನೇ 1 ಆದಮೇಲೆ 100 ಎಷ್ಟದಾವಿಲ್ಲ 1 2 3 4 ಅಂದ್ರೆ 4 100ನೇ 1ಗಳದಾವೆ. ಸೊ ಇದನ್ನು ನಾವು ಈ ರೀತಿನೂ ಬರಿಬೋದು. ಇಲ್ಲಿ ನೋಡೋ 1 ಆಯಿತಾ, ಆಮೇಲೆ 10ನೇ 1 ಆಯಿತಾ, ಆಮೇಲೆ 4 100ನೇ 1ಗಳು ಸಹ ಇಲ್ಲಿ ಆಯಿತು. ಇದನ್ನು ಓದೋದು ಯಾವುದು, 1 ಮತ್ತು 1 10ನೇ 1 ಮತ್ತು 4 100ನೇ 1ಗಳು ಅಂತ ಇದನ್ನು ನಾವು ಓದ್ತೀವಿ. ಅದ್ರ ಬದಲಾಗಿ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, 1 ಕಂಪ್ಲೀಟ್ ಆಯ್ತು, ಆಮೇಲೆ 10 14 100ನೇ 1ಗಳು ಅಂತ ನಾವು ಡೈರೆಕ್ಟಾಗಿ ಓದ್ಬೋದು ರೀ. ಇಲ್ಲಿ 1 ಕಂಪ್ಲೀಟ್ ಆಯಿತಾ, 1 ಪೂರ್ಣ ಆಯಿತಾ, ಆಮೇಲೆ 100ನೇ 1ಗಳು ಎಷ್ಟಿದಾವೆ ಇಲ್ಲಿ 10 ಇದಾವೆ, ಇಲ್ಲಿ 14 ಅದಾವೆ. 14 100ನೇ 1ಗಳು ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಾವೆ ನಿಮಗೆ. ಆಮೇಲೆ ಇದನ್ನು ಡೈರೆಕ್ಟಾಗಿ ಇದು 100ನೇ 1 100ನೇ 2 100ನೇ 3 ಹಂಗೆ ಇಲ್ಲಿ ಎಷ್ಟದು 10 ಅದು 20 30 40 50 60 70 80 90 110 114 ಆಯ್ತಿದೆ. 114 100ನೇ 1 ಅಂತ ನಾವು ಇದನ್ನು ಓದ್ತೀವಿ. 1 100 ಮತ್ತು 100ನೇ 14 1 100 ಮತ್ತು 100ನೇ 14 ಅಂತ ಇದನ್ನು ಓದ್ಬೋದು, ನಾವು ನೋಡ್ಬೋದು ನೀವಿಲ್ಲಿ. ಸೊ ಇವು 3 ಒಂದೇ ಉದ್ದವನ್ನು ಸೂಚಿಸ್ತಾವೆ. ನಿಮಗೆ ಹಿಂದೆ ಕೇಳಿದಂತಹ ಪ್ರಶ್ನೆ ಇವಾಗ ನಿಮಗೆ ಇದನ್ನು ಕ್ಲಾರಿಫೈ ಆಗಿದೆ ಅಂತ ನಾನು ತಿಳ್ಕೊತೇನೆ. ಸೊ 4 4 10ನೇ 1 5 100ನೇ 1 ನಾವು ಡೈರೆಕ್ಟಾಗಿ ಯಾವ ರೀತಿ ಓದ್ಬೋದು ಅಂತಂದ್ರೆ 4 45 100ನೇ 1ಗಳು ಅಂತ ಓದ್ಬೋದು. ಸೊ ಇದನ್ನು ನೀವು ಲೆಕ್ಕವನ್ನು ನೋಡಿದ್ರಿ ಅಂತಂದ್ರೆ ಅದು ನಿಮ್ಗೆ ಕ್ಲಾರಿಫೈ ಆಗ್ತದೆ. ಇನ್ನು ಮುಂದೆ ನೋಡ್ರಿ ಏನು ಕೊಟ್ಟಿದ್ದಾರೆ, ಮುಂದೆ ತೋರಿಸಿರುವ ಉದ್ದಗಳಿಗೆ ಅಳತೆಗಳನ್ನು ಬರೆಯಿರಿ ಮತ್ತು ಅಳತೆಗಳನ್ನು ಪದಗಳಲ್ಲಿ ಓದಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ತಂತಿಯನ್ನು ಕೊಟ್ಟಾರ ಅವ್ರು ನಿಮ್ಗೆ, ತಂತಿಯ ಉದ್ದವನ್ನು ಅವ್ರು ನಿಮ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಕೊಟ್ಟಾರ 5 3 10ನೇ 1ಗಳು ಆದಮೇಲೆ ಎಷ್ಟು ಗೆರೆ ಇದಾವೆ ನೋಡ್ರಿ. ಇದು 5 10ನೇ 3 ಆದಮೇಲೆ ಎಷ್ಟು ಗೆರೆ ಇದಾವೆ, 1 2 3 4 5 6 7 ಅಂತಂದ್ರೆ 7/100 ಅಂದ್ರೆ 100 7 100ನೇ 1ಗಳದಾವೆ. ಇದು ಆದಮೇಲೆ ಇದನ್ನು ಓದೋದು ಯಾವ ರೀತಿ ಅಂತಂದರೆ 5 ಮತ್ತು 3ನೇ 5 ಮತ್ತು 3ನೇ 3 ಇದು 3ನೇ ಅಲ್ಲ ಸಾರಿ 3 10ನೇ 1 ಮತ್ತು 7 100ನೇ 1 7 100ನೇ 1ಗಳು 7 100ನೇ 1ಗಳು. ಇದನ್ನು ನಾವು ಮತ್ತೆ ಇನ್ನೂ ಒಂದು ವಿಧಾನದಲ್ಲಿ ಬರಿಬಹುದು. ಯಾವ ರೀತಿ ಬರಿಬಹುದು, 5 ಇಲ್ಲಿ ನೋಡ್ರಿ, ಇಲ್ಲಿ 5 ಇಲ್ಲಿಗೆ ಎಂಡಾಗೈತಿ, ಆಮೇಲೆ 1ನೇ 10 2ನೇ 10 3ನೇ 10 ಇದನ್ನು ಡೈರೆಕ್ಟಾಗಿ 100ನೇ 1ಕ್ಕೆ ಹೆಂಗೆ ಬರೆಯೋದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 10 100ನೇ 1ಗಳದಾವೆ, ಇಲ್ಲಿ 20 100ನೇ 1ಗಳದಾವೆ, ಇಲ್ಲಿ 30 100ನೇ 1ಗಳದಾವೆ, 37 100ನೇ 1ಗಳು, ಈ ರೀತಿನೂ ಬರಿಬೋದು ನಾವು. ಇದು 5 37 100ನೇ 1ಗಳು ಅಂತ ಸಹ ನಾವು ಇದನ್ನು ಬರಿಬೋದು. ಇದನ್ನು ಓದೋದು ಯಾವುದು, 5 ಮತ್ತು 37 100ನೇ 1ಗಳು ಅಂತ ಸಹ ನಾವು ಇದನ್ನು ಓದಬಹುದು. ಆಮೇಲೆ ಇದನ್ನು ಯಾವ ರೀತಿ ಬರಿಬೋದು ರೀ ನಾವು, ನೆಕ್ಸ್ಟ್ ಇಲ್ಲಿಗೆ 500 ಮುಗಿದಿತ್ತು, ಆಮೇಲೆ ಇಲ್ಲಿ 37 ಆಯ್ತು, 537 100ನೇ 1ಗಳು ಅಂತ ಸಹ ನಾವು ಇದನ್ನು ಓದಬಹುದು. ಸೊ ಇದನ್ನು 3 ರೀತಿಯಲ್ಲಿ, ಇಲ್ಲಿ ಮೇಲೆ ಕ್ವಶನ್ನ ಕೊಟ್ಟಿರೋ ರೀತಿಯಲ್ಲಿ ಇದನ್ನು 3 ರೀತಿಯಲ್ಲಿ ಸಹ ನಾವೇನು ಮಾಡ್ಬೋದು, ಇದನ್ನು ಬರಿಬಹುದು. ಇಲ್ಲಿ ನೋಡ್ರಿ 3 ವಿಧದಲ್ಲಿ ಯಾವ ರೀತಿ ಬರೆಯುವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ 5 ಮತ್ತು 3 10ನೇ 1 ಮತ್ತು 7 100ನೇ 1ಗಳು ಅಂತ ನಾವು ಇದನ್ನು ಓದಬೇಕು.
ಅದನ್ನೇ ಮತ್ತು ನಾವು ಯಾವ ರೀತಿ ಬರಿಬೋದು ಅಂತಂದರೆ 5 ಮತ್ತು 137. ನೆಕ್ಸ್ಟ್ 500, ಇಲ್ಲಿ ನೋಡ್ರಿ 500 ಮತ್ತು 137 ಅಂತ ಸಹ ನಾವು ಇದನ್ನು ಬರಿಬೋದು. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಎರಡನೇ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಕ್ರೂ ಇಲ್ಲಿ ಐತಿ, ಸ್ಕ್ರೂ ಏನಿದೆ ಅಳತೆ ಪಟ್ಟಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು ಎಷ್ಟೈತಿ ಅಂತಂದರೆ ಇಲ್ಲಿ ನೋಡ್ರಿ, ಇದ್ರ ಉದ್ದ ಎಷ್ಟೈತಿಪ್ಪ ಅಂತಂದರೆ 15 ಪೂರ್ಣ ಐತಿ. 15 ಏನೈತಿ, ಒಂದು ಪೂರ್ಣ ಐತಿ. ಅದಾದಮೇಲೆ ಎಷ್ಟು ಗೆರೆ ಇದಾವೆ, 1 2 3, ಮೂರನೇ ಗೆರೆ. ಅದು ಎಂತಾಗೆನ್ನು 3 ನೂರನೇ ಒಂದುಗಳು ಅಂತ ನಾವು ಇದನ್ನು ಸೂಚಿಸ್ತೀವಿ, ಹೌದಲ್ವಾ? ಸೊ ಇದನ್ನು ಓದೋದು ಯಾವ ರೀತಿ, 15 ಮತ್ತು 3 ನೂರನೇ ಒಂದುಗಳು ಅಂತ ನಾವು ಇದನ್ನು ಓದ್ತೀವಿ. ಯಾವ ರೀತಿ ಅಂದ್ರೆ 15 ಮತ್ತು 3 ನೂರನೇ ಒಂದುಗಳು, ನೂರನೇ ಒಂದುಗಳು. ಹೌದಾ? ಸೊ ಇಲ್ಲಿ ಬರೆದಿದ್ದೀನಿ, ನೀವು ನೋಡ್ಬೋದು ಇದನ್ನು. ಇಲ್ಲಿ ನೋಡ್ರಿ 15 ಮತ್ತು 3 ನೂರನೇ ಒಂದುಗಳು. ಆಮೇಲೆ ಇದನ್ನು ಈ ರೀತಿ ಕೂಡ ನಾವು ಬರಿಬೋದು, 1500 ಮತ್ತು 3 ನೂರನೇ ಒಂದುಗಳು ಅಂತ ಸಹ ನಾವು ಇದನ್ನು ಓದ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಇಲ್ಲಿ ಮೂರನೇ ಪ್ರಶ್ನೆ, ಮೂರನೇದು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಯಾವ ರೀತಿ ಅಂತ. ಇಲ್ಲಿ ಕೊಟ್ಟಿದ್ದಾರೆ ಇದೊಂದು ತಂತಿ, ಇದು ಉದ್ದ ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ ಎಷ್ಟೈತಿ, ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು, 7. ಇಲ್ಲಿದೆ ನೋಡ್ರಿ 7 5 10ನೇ ಒಂದುಗಳು ಅಂತ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಸ್ಟಾಪ್. ಅದಾದಮೇಲೆ 2 ಗೆರೆ ಅದಾವೆ. 2 ಗೆರೆ ಅಂದರೆ 2 ನೂರನೇ ಒಂದುಗಳು ಅಂತ ಓದಬೇಕು. ಇದನ್ನು ಓದೋದು ಯಾವ ರೀತಿ ಅಂದ್ರೆ 7 ಮತ್ತು 5 10ನೇ ಒಂದುಗಳು, 5 10ನೇ ಒಂದುಗಳು ಮತ್ತು 2 ನೂರನೇ ಒಂದುಗಳು, ನೂರನೇ ಒಂದುಗಳು ಅಂತ ಸಹ ನಾವು ಇದನ್ನು ಓದ್ಬೋದು. ಸೊ ಅದನ್ನು ಎಷ್ಟು 3 ವಿಭಿನ್ನ ರೀತಿಯಲ್ಲಿ ಬರಿಬೋದು ನಿಮಗೆ ತೋರಿಸ್ತೀನಿ ನೋಡಿರಿ. 3 ವಿಭಿನ್ನ ರೀತಿಯಲ್ಲಿ ಯಾವ ರೀತಿ ಬರೆಯೋದು ಅಂತ. ಇಲ್ಲಿ ನೋಡಿರಿ 7 ಮತ್ತು 1, ಇದು ಒಂದಲ್ಲ ವಿದ್ಯಾರ್ಥಿಗಳೇ, 7 ಮತ್ತು 5 ಆಗಬೇಕು. 7 ಮತ್ತು 5 10ನೇ ಒಂದುಗಳು ಮತ್ತು 2 ನೂರನೇ ಒಂದುಗಳು ಅಂತ ನಾವು ಇದನ್ನು ಓದಬೇಕು. ಆನಂತರ ಇದನ್ನು ಈ ರೀತಿ ಸಹ ನಾವು ಬರೀಬಹುದು, 7 ಮತ್ತು 152 ಅಂತ ಓದ್ಬೋದು. 7 ಮತ್ತು 152 ಅಂತ ಓದ್ಬೋದು. ಅಥವಾ ನಾವು ಇದನ್ನು 700 ಮತ್ತು 152 ಅಂತ ಸಹ ನಾವು ಇದನ್ನು 3 ವಿಧಗಳಲ್ಲಿ ಇದನ್ನು ನಾವು ಬರಿಬೋದು. ಇನ್ನು 4ನೇ ಪ್ರಶ್ನೆ ಕೊಟ್ಟಿರೋದು ನೋಡ್ರಿ ಏನಿದೆ ಅಂತ. ಇಲ್ಲಿ 4ನೇ ಚಿತ್ರವನ್ನು ನೀವು ಗಮನಿಸಬಹುದು. ಇಲ್ಲಿ ನಮಗೆ ತಂತಿಯ ಉದ್ದ ಇಲ್ಲಿಗಿದೆ. ಸೊ ಇದು ಡೈರೆಕ್ಟ್ ಅಂತೂ ಇದೆ, ಏನಂತಿದೆ 9, ಇಲ್ಲಿ ಕಾಣಿಸಿದೆ ಅಲ್ವಾ ಮಕ್ಕಳ, 9 ಮತ್ತು 8 10ನೇ ಒಂದುಗಳು ಡೈರೆಕ್ಟ್ ಇದೆ. ಸೊ ನೀವು ಇದನ್ನು ಬರೆದು ಬಿಡ್ಬೋದು. 9 ಮತ್ತು 8, 9 ಮತ್ತು 8 10ನೇ ಒಂದುಗಳು. ಈ ರೀತಿ ನೀವು ಇದನ್ನು ಓದಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ, ಪ್ರತಿ ಗುಂಪಿನಲ್ಲಿ ಅತಿ ಹೆಚ್ಚಿನ ಉದ್ದ ಮತ್ತು ಅತಿ ಕಡಿಮೆ ಉದ್ದಗಳನ್ನು ಗುರುತಿಸಿ ಪ್ರತಿ ಉದ್ದವನ್ನು ಅಳತೆ ಪಟ್ಟಿ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. 3/10 ಅಥವಾ 3 10ನೇ ಒಂದುಗಳು. ಇಲ್ಲಿ ನೋಡ್ಬೋದು, ಇಲ್ಲಿ 0ದಿಂದ ಸ್ಕೇಲ್ ಸ್ಟಾರ್ಟ್ ಆಗಿದೆ, ಇಲ್ಲಿ 1ಕ್ಕೆ ಎಂಡ್ ಆಗಿದೆ. ಪ್ರತಿಯೊಂದರಲ್ಲಿ 10 10 ಎಷ್ಟಿದಾವೆ, ಇಲ್ಲಿ 100 ಅದಾವೆ ನೋಡ್ರಿ. ಇಲ್ಲಿ 10 20 30 40 50 60 70 80 90 100, 0ದಿಂದ 1ರವರೆಗೆ 100 ಭಾಗಗಳನ್ನಾಗಿ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಲೈನು ಏನು ಸೂಚಿಸ್ತೈತೆ ಅಂದರೆ 1/100, 2/100, 3/100 ಈ ರೀತಿ ಸೂಚಿಸ್ತೈತಿ. ಇದು 1/10, 2/10, 3/10. ಸೊ 3/10 ಕೊಟ್ಟಿದ್ದಾರೆ, ಇದು ಇಲ್ಲಿ ಬರ್ತದೆ 3/10. ನೆಕ್ಸ್ಟ್ 3/100 ಕೊಟ್ಟರೆ ನಾನು ನಿಮಗೆ ಹೇಳಿದೆ, ಇದು 1/100, 2/100 ಇಲ್ಲಿದೆಲ್ಲ, ಇದೇನಿದೆ 3/100.
3/100. ಇನ್ನು 33/100. 33/100 ಎಲ್ಲಿ ಬರ್ತದೆ? ಇದೇನಪ್ಪ ಅಂತಂದ್ರೆ 10/100 ಅಥವಾ 1/10. 10/100, 20/100, 30/100. 33/100 ಅಂದರೆ ಇಲ್ಲಿ ಬರ್ತದೆ 30. ಇದು 10/100, 20/100, 30/100, 33. ಇಲ್ಲಿ ಕಾಣಿಸ್ತಿದೆಯಲ್ಲ 33/100 ಇದು 33/100. ಹಾಗಂದ್ರೆ ಇಲ್ಲಿ ನೋಡ್ರಿ, ಅವ್ರು ಹೇಳಿದ ಅತಿ ಹೆಚ್ಚಿನ ಉದ್ದ ಮತ್ತು ಅತಿ ಕಡಿಮೆ ಉದ್ದಗಳನ್ನ ಗುರುತಿಸಿ ಅಂತ ಹೇಳಿದಾರೆ ಅವ್ರು. ಸೊ ಇಲ್ಲಿ ನೋಡ್ರಿ, ಅತಿ ಕಡಿಮೆ ಉದ್ದ ಅಂತಂದ್ರೆ 3/100. ಅತಿ ಕಡಿಮೆ ಉದ್ದ, ಅತಿ ಕಡಿಮೆ ಉದ್ದ ಅಂತಂದರೆ ಎಷ್ಟು ಬರ್ತದೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ 3/100. 3/100. ಆಮೇಲೆ ಅತಿ ಹೆಚ್ಚಿನ ಉದ್ದ, ಅತಿ ಹೆಚ್ಚಿನ ಉದ್ದ ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಗುರುತಿಸಿದ್ದೀವಿ ಯಾವುದಿದೆ 33/100 ಅಂತ ಇದೆ. ಇನ್ನು ನೆಕ್ಸ್ಟ್ ಇಲ್ಲಿ ಬರ್ರಿ, ಎಷ್ಟಿದೆ ಇದು? 3 ಮತ್ತು 1/10 ಒಂದುಗಳು. ಇಲ್ಲಿ ನೋಡ್ರಿ, ಈ ಸ್ಕೇಲ್ ಯಾವ ರೀತಿ ಇದೆ ಅಂತಂದ್ರೆ 10ರ ಮಟ್ಟ ಐತಿ. ಸೊ 0ದಿಂದ 1ರ ಮಟ್ಟ 10 ಕೊಟ್ಟಿದ್ದಾರೆ. ಇಲ್ಲಿ 0ದಿಂದ 1ರ ಮಟ್ಟ 100 ಯಾವ ರೀತಿ ಕೊಟ್ಟಿದ್ರು, ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ 0ದಿಂದ 1ರ ಮಟ್ಟ 10. ಹಂಗೆ 10 ಏನಿದಾವೆ ಇಲ್ಲಿ ಅಂತಂದ್ರೆ 10 ಮಾನಗಳಿದಾವೆ ಈ ಸ್ಕೇಲಲ್ಲಿ. ನಮಗೆ ಅವ್ರು ಕೊಟ್ಟಿರೋದು ಏನಂತಂದ್ರೆ 3/10 ಅಂತಂದ್ರೆ ಇಲ್ಲಿ ನೋಡ್ರಿ 1 2 3, ಇದು 3. ಇದೇನು ಬರ್ತದೆ ಇಲ್ಲಿ 3 ಮುಂದೆ 1 ಏನು ಬರ್ತದೆ ಇದೇನಾಗಿರ್ತದೆ 3.10 ಆಗಿರ್ತದೆ, ಹೌದಲ್ಲ. ನೆಕ್ಸ್ಟ್ 30/10 ಅಂತ ಕೊಟ್ಟಾರ. 30/10 ಅಂತಂದ್ರೆ ಏನ್ರಿ, ಇದು 10/10, 20/10 ಅಂದರೆ ಇದು 30/10 ಅಂದರೆ ಇದು ಇಲ್ಲಿದೆಲ್ಲ ಇದೇನಾಗಿರ್ತದೆ 30/10. 30/10 ಹೌದಾ. ನೆಕ್ಸ್ಟ್ 1/10 ಅಂದರೆ 1 ಇಲ್ಲೇ ಐತಿ, ನಮಗೆ 1 ಇಲ್ಲೇ ಐತಿ. 10 ಅಂತಂದ್ರೆ 3 ಗೆರೆ ಆದಮೇಲೆ 1 2 3 ಇಲ್ಲಿ ಕಾಣಿಸೋದಿಲ್ಲ, ಇದೇನಿದು 1.1 ಮತ್ತು 3/10 ಒಂದುಗಳು. ಅರ್ಥ ಆಗ್ತಿದೆಯಲ್ಲ. ಸೊ ಇದೇನಿದು 1/10 ಇದು ಜಸ್ಟ್ 3 ಅಂದರೆ 30/10. ಅದರ ಮುಂದಿಂದು 1 3 ಒಂದಲ್ಲ, ಇದು 3 ಇದು 3. ಇದರಲ್ಲಿ ಅತಿ ದೊಡ್ಡ ಉದ್ದ, ಅತಿ ಕಡಿಮೆ ಉದ್ದ, ಅತಿ ಹೆಚ್ಚಿನ ಉದ್ದ ನೋಡ್ರಿ. ಇದರಲ್ಲಿ ಅತಿ ಕಡಿಮೆ ಉದ್ದ ನೋಡ್ಬೋದು ನೀವು, ಗೊತ್ತಾಗ್ತದೆ ಚಿತ್ರದಲ್ಲಿ ಇಂಡಿಕೇಟ್ ತೋರಿಸಿರೋದನ್ನು ನೋಡಿದ್ರೇ ಗೊತ್ತಾಗ್ತದೆ ನಿಮಗೆ. ಅತಿ ಕಡಿಮೆ ಉದ್ದ ಯಾವುದಿದೆ 1 ಮತ್ತು 3/10 ಒಂದುಗಳು. 1 ಮತ್ತು 3/10 ಒಂದುಗಳು ಇದೇನಾಗಿದೆ ಅತಿ ಚಿಕ್ಕ ಉದ್ದವನ್ನು ಹೊಂದೈತಿ. ಅದು ಅತಿ ದೊಡ್ಡ ಉದ್ದ ಅಂತಂದ್ರೆ ಅತಿ ಹೆಚ್ಚಿನ ಉದ್ದ. ಅತಿ ಹೆಚ್ಚಿನ ಉದ್ದ ಅಂತಂದರೆ ನೀವು ನೋಡ್ಬೋದು ಚಿತ್ರದಲ್ಲಿ 3 1/10 ಒಂದುಗಳು. 3 1/10 ಒಂದುಗಳು ಇದು ದೊಡ್ಡದಾಗೈತಿ. ಇನ್ನು ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಸಿ ಕ್ವೆಶನ್ ನೋಡ್ರಿ. 0ದಿಂದ 1ರಿಗೆ ಫಸ್ಟ್ ಯಾವ ಥರ ಸ್ಕೇಲ್ ಕೊಟ್ಟಿದ್ದಾರೆ ಅದೇ ಥರ ಸ್ಕೇಲ್ ಕೊಟ್ಟಿದ್ದಾರೆ. 0ದಿಂದ 1ರವರೆಗೆ ಇದೇನು ಇಂಡಿಕೇಟ್ ಮಾಡ್ತದೆ 1/10, ಇದು 2/10, ಇದು 3/10, 4/10, 5/10, 6/10, 7/10, 8/10, ಇದು 9/10, ಇದು 10/10 ಅಂತಂದ್ರೆ 100 ಆಗ್ತೈತಿ. ನಮಗೆ ಅವ್ರು ಏನು ಕೇಳಾರ 45/100, ಇದು 1/100 ಹೌದಲ್ಲ. 2/100, 3/100, 4/100, 5/100, 6/100, 7/100, 8/100, 9/100, ಇದು 10/100. ಇದು ಎಷ್ಟು ಹಂಗಾರಿದೆ 10/100. ನಂಗೆ 4500 ಬೇಕಾಗೈತಿ. 45/100, 10/100, 20/100, 30/100, 40/100, 40/100, 45/100 ಅಂದರೆ ಇದು ಇಲ್ಲಿ ಕಾಣಿಸಿದೆಯಲ್ಲ 45/100. ಇನ್ನು ನೆಕ್ಸ್ಟ್ 54/100, ಇದು 45, ಇದು 50. 54 ಅಂದರೆ ಇಲ್ಲಿ ಬರ್ತದೆ ಕಾಣಿಸಿದೆಯಲ್ಲ, ಇದು 54/100. ನೆಕ್ಸ್ಟ್ ಏನು ಕೇಳೋ 5/10 ಕೇಳಾರ. 5/10 ಅಂತೂ ಇಲ್ಲೇ ಇದೆ ಡೈರೆಕ್ಟ್ಲಿ 5/10. ಇದೇನೈತಿ 5/10 ಕೇಳಿದಾರಲ್ಲ, ಇದನ್ನು ಇಲ್ಲೇ ಇಂಡಿಕೇಟ್ ಮಾಡಿದ್ದೀವಿ ನಾವು. ಬೇಕಂದ್ರೆ ನಾವು ಕೇಳೋಕೆ ತೊಗೊಂಡು ಇನ್ನೊಂದ್ಸಲ ಇಂಡಿಕೇಟ್ ಮಾಡ್ಕೊತಿದ್ರೆ ಮಾಡ್ಕೊರಿ, ಅಥವಾ ಇಲ್ಲೇ ಮಾಡ್ಕೊತಿದ್ರೆ ಮಾಡ್ಕೊರಿ.
ನೆಕ್ಸ್ಟ್ ನೋಡಿರಿ 4/10 ಇಲ್ಲೇ ಐತಿ 4/10 ಇದೇನಿದೆ 4/10 4/10 ಇದು 5/10 ಇದು 4/10 ಇದು 45/100 54/100. ಇಲ್ಲಿ ನೋಡಿದಾಗ ನೀವು ಅತಿ ಚಿಕ್ಕದಾದಂತಹ ಒಂದು ಉದ್ದ ಅಂತಂದ್ರೆ ಅತಿ ಕಡಿಮೆ ಉದ್ದ ಅಂತಂದ್ರೆ 4/10, ಅತಿ ಹೆಚ್ಚಿನ ಉದ್ದ ಅಂತಂದ್ರೆ 54/100. ಸೊ ಇಲ್ಲಿ ಬರೀ ನೀವು ಅತಿ ಕಡಿಮೆ ಉದ್ದ ಇಲ್ಲೈತಿ 4/10 ಅಂದ್ರೆ 4/10 ಅಂತ ಕನ್ನಡದಲ್ಲಿ ನಾವು ಓದ್ತೀವಿ 4/10. ಇನ್ನು ಅತಿ ಹೆಚ್ಚಿನ ಉದ್ದ ಚಿತ್ರದಲ್ಲಿ ಗಮನಿಸಬಹುದು ನೀವು. ಇದಾಗನೇ ಇದು ಬರ್ತೈತಿ 54/100 54/100 ಅಂತ ಕನ್ನಡದಲ್ಲಿ ಓದ್ತೀವಿ ನಾವು. 54/100 ಅಂತ ಇದನ್ನು ನಾವು ಓದ್ತೀವಿ. ಸೊ ಸಿ ಕ್ವೆಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಡಿ ಕ್ವೆಶನ್ ನೋಡ್ರಿ. ಡಿ ಏನೈತಿ ಇಲ್ಲಿ ಕೊಟ್ಟಿದ್ದಾರೆ 30/10 ಅಂದರೆ ಇದು 3 ಅಂದಂಗೆ ಇದು 4 ಅಂದಂಗೆ, ಸರಿನಾ? ಇದು 3 ಅಂದಂಗೆ ಇದು 4 ಅಂದಂಗೆ. ಅವ್ರು ಏನು ಹೇಳ್ಯಾರ 3 ಪೂರ್ಣ 6/10 ಇದು 3 ಆದಮೇಲೆ 1/10 2/10 3/10 4/10 5/10 6/10 ಅಂದರೆ ಇದು 36/10 ಅಂತಂದರೆ ಏನಿದೆ 3 ಮತ್ತು 6/10 ಅಂತ ಇಲ್ಲಿ ಬರ್ತದೆ. ಇದು 3 6/10 ಅಂತ ಬರ್ತದೆ. ಆಮೇಲೆ 3 ಆದಮೇಲೆ 6 100 ಅಂದರೆ ಇಲ್ಲೇ ಬರ್ತೈತಿ. 3 ಆದಮೇಲೆ 6 100 ಅಂದ್ರೆ 1 2 3 4 5 6 ಇಲ್ಲಿ ಬರ್ತೈತಿ. ಇದೇನ್ರಿ ಇದು 3 6 100 ಇದು, ಸರಿನಾ? ಇನ್ನು ನೆಕ್ಸ್ಟ್ ಇದು ಪೂರ್ಣ. ಇಲ್ಲಿ ನೋಡ್ರಿ ಇದು ಯಾವ ರೀತಿ ಐತಂತಂದ್ರೆ 3 ಆದಮೇಲೆ 6/10 ಆದಮೇಲೆ ಮತ್ತು 6 100 ಅಂದರೆ ಇಲ್ಲಿ ಬರ್ತೈತಿ. ಇದೇನು ಸೂಚಿಸ್ತದೆ 3 6/10 ಸೂಚಿಸ್ತದೆ. ಅದಾದಮೇಲೆ 6 ಗಿರಿ ಅಂದರೆ ಇಲ್ಲಿ ಬರ್ತೈತಿ. ಅದಾದಮೇಲೆ 5 ಗಿರಿ ಇಲ್ಲಿ 6ನೇ ಗಿರಿ ಇಲ್ಲಿ ಬರ್ತೈತಿ. ಇದೇನು ಬರ್ತೈತಿ 3 6/10 ಮತ್ತು 6 100 ಇದೇನು ಮಾಡ್ತದೆ ಸೂಚಿಸ್ತದೆ. ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡ್ಬೋದು ನೀವು. ಇದು ಏನಿದೆ 3 ಇದು 3 ಲಾಸ್ಟ್ನೇದು ಇದೆ 4. ಅವ್ರು ಫಸ್ಟ್ ಕೇಳಿದ್ದು 3 6/10 3 ಮತ್ತು 6/10 3 ಅಂದರೆ ಇಲ್ಲಿ ಬರ್ತದೆ. ಯಾಕಂದ್ರೆ ಇದು 3 ಇದು 4 3 1ನೇ 10 3 2ನೇ 10 3 3ನೇ 10 3 4ನೇ 10 3 5ನೇ 10 3 6ನೇ 10 ಅಂತಂದ್ರೆ 6/10 6/10 ಅಂದರೆ ಇಲ್ಲಿ ಬರ್ತೈತಿ. 3 6/10 ಅಂದರೆ ಇಲ್ಲಿ ಬರ್ತೈತಿ. ಆಮೇಲೆ ಅವ್ರು ಕ್ಯಾರ ಇದನ್ನು ಸೂಚಿಸಿದ್ವಿ ನಾವು 3 6 100 ಅಂದರೆ ಇಲ್ಲಿ ಬರ್ತೈತಿ. 1 100 ಅಂದರೆ ಇಲ್ಲಿ 6 100 ಅಂದರೆ ಇಲ್ಲಿ ಬರ್ತೈತಿ. 3 ಆದಮೇಲೆ 6 100 ಇಲ್ಲಿ ಬರ್ತೈತಿ. ಆಮೇಲೆ 3 ಆದಮೇಲೆ 6 110 ಅಂದರೆ ಇಲ್ಲಿ ಬರ್ತೈತಿ. 3 6/10 ಅಂದರೆ ಇಲ್ಲಿ ಬರ್ತದೆ. ಅದಾದಮೇಲೆ ಮತ್ತೆ 6 ಸ್ಥಾನ 100ನೇ ಸ್ಥಾನ 6 ಬರ್ತಾವೆ. 1 2 3 4 5 6 ಅಂದರೆ ಇದೇನು 6 100 ಇದು ಸೂಚಿಸ್ತೈತಿ. ಸೊ ಅತಿ ಕಡಿಮೆ ಉದ್ದ ಯಾವುದಿದೆ ಇದರಲ್ಲಿ? ಅತಿ ಕಡಿಮೆ ಉದ್ದ ಇಲ್ಲಿ ಕಾಣಿಸ್ತಿದೆಯಲ್ಲ 1 2 3 3 ಅತಿ ಕಡಿಮೆ ಉದ್ದವನ್ನು ಹೊಂದಿದೆ. ಅಂದ್ರೆ 3 6 100 ಅತಿ ಕಡಿಮೆ ಉದ್ದ. ಇನ್ನು ಅತಿ ಹೆಚ್ಚಿನ ಉದ್ದ ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು 3 ಮತ್ತು 6/10 ಮತ್ತು 6 100 ಇಲ್ಲಿ 57ನೇ ಪೇಜ್ನ ಇರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ನೋಡಿರಿ 58ನೇ ಪೇಜ್ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿರಿ 0ದಿಂದ 1 ಮಟ್ಟ ಸ್ಕೇಲ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 10 ಮತ್ತು 10 ಯೂನಿಟ್ಗಳನ್ನು ಕೊಟ್ಟಾರ. 8/10 ಇದು 1/10, ಇದು 2/10, ಇದು 3/10, ಇದು 4/10, 5/10, 6/10, 7/10, ಇದು 8/10. ಇದೆಷ್ಟು ಹಂಗಾರೆ 8/10 8/10 ಅಂತ. ನೆಕ್ಸ್ಟ್ 2 100 ಅಂದರೆ ಇಲ್ಲೇ ಬರ್ತದೆ. ಇದು 1 100 ಅದಾದಮೇಲೆ ಇಲ್ಲಿ ಕಾಣಿಸ್ತಿದ್ದಾರೆ ಇದು 2
2 ನೂರನೆಯ ಒಂದುಗಳು ಇದು ಕಾಣಿಸ್ತಿದೆಯಲ್ಲ. ಇನ್ನು ನೆಕ್ಸ್ಟ್ 9 ನೂರನೆಯ ಒಂದುಗಳು. 9 ನೂರನೆಯ ಒಂದುಗಳು ಇಲ್ಲೇ ಬರ್ತದೆ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ 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 ಕರೆಕ್ಟಾಗಿ ಕಾಣಿಸ್ತಿದೆಯಲ್ಲ. 9 ನೂರನೆಯ ಒಂದುಗಳು ಈ ರೀತಿ ಡಿವೈಡೆಡ್ ಬೈ ಬರೀತೀನಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ. ಕರೆಕ್ಟಾಗಿ ನೋಡಿರಿ, ಅಥವಾ ಮ್ಯಾಲೆ ಬರ್ಕೋತಿದ್ರೆ ಮ್ಯಾಲೆ ಬರ್ಕೋದು. ಹೌದಾ. ನೆಕ್ಸ್ಟ್ 8 10ನೇ ಒಂದುಗಳಾಯಿತು, 2 ನೂರನೇ ಒಂದುಗಳಾಯ್ತು, 9 ನೂರನೇ ಒಂದುಗಳಾಯ್ತು. ಒಂದು ಆದಮೇಲೆ ಒಂದರ ನಂತರ ಅವ್ರು ಯಾರ 8 ನೂರನೇ ಒಂದುಗಳು. 5 6 7 8 ಇಲ್ಲಿ ಐತಿ. ಒಂದಾದಮೇಲೆ 8 ನೂರನೇ ಒಂದುಗಳು. 8 ನೂರನೇ ಒಂದುಗಳು. ಇಲ್ಲಿ ಅತಿ ಕಡಿಮೆ ಉದ್ದ ಯಾವುದಿದೆ? ಅತಿ ಕಡಿಮೆ ಉದ್ದ ಯಾವುದಿದೆ ಇಲ್ಲಿ ನೋಡ್ರಿ. ಇಲ್ಲಿ 2/100. 2/100 2 ನೂರನೆಯ ಒಂದುಗಳು. ಇನ್ನು ಅತಿ ಹೆಚ್ಚಿನ ಉದ್ದ, ಅತಿ ಹೆಚ್ಚಿನ ಉದ್ದ ಯಾವುದಿದೆ ಕಾಣಿಸ್ತದಲ್ಲ ಇಲ್ಲಿ? 1 ಮತ್ತು 8 ನೂರನೆಯ ಒಂದುಗಳು. ಇದು ಅತಿ ಹೆಚ್ಚಿನ ಉದ್ದವನ್ನು ಹೊಂದಿದೆ. ಇನ್ನಿಲ್ಲಿ ಬರ್ರಿ, ಕಾಣಿಸ್ತಾ ಇದೆಲ್ಲ ನೀವು ಕ್ಲಿಯರಾಗಿ. ಇಲ್ಲಿ ನೋಡ್ರಿ 68/10 ಅಂತಂದರೆ ಇಲ್ಲಿ ನೋಡ್ರಿ. ನೆಕ್ಸ್ಟ್ 70/10 ಅಂದರೆ ಇದು 7. ಇದು 7 ಅಂತ ಅರ್ಥ. ಇಲ್ಲಿ ನೋಡ್ರಿ 7 3 10ನೇ ಒಂದುಗಳು, 5 ನೂರನೇ ಒಂದುಗಳು. ಅಂದರೆ ಇದು 70/10 ಅಂದರೆ ಇದು 7 ಅಂದಂಗೆ. ಇದು ಎಷ್ಟು ಅಂದಂಗೆ? 7 ಅಂದಂಗೆ. ಇದು 7 1ನೇ 10ನೇ 1, ಇದು 7 10ನೇ 2, 7 ಮತ್ತು ಇದು 10ನೇ 3. ಅವ್ರು ಕೇಳಿದ ನಮ್ಗೆ ಇದು ಆದಮೇಲೆ 7 ಆದಮೇಲೆ 3 10ನೇ ಒಂದುಗಳು ಆದಮೇಲೆ 5 ಗೆರೆ ಅಂದರೆ ಇಲ್ಲಿ ಬರ್ತದೆ. ಇದೇನು ಸೂಚಿಸ್ತದೆ? 7 3 10ನೇ ಒಂದುಗಳು, 5 ನೂರನೇ ಒಂದುಗಳನ್ನು ಸೂಚಿಸ್ತೈತಿ. ಇದು ಒಂದೇದು. ಆಮೇಲೆ 7 5 10ನೇ ಒಂದುಗಳು. ಇದು 7 3 10ನೇ ಒಂದುಗಳು ಆತ. ಇದು 7 ಮತ್ತು 4 10ನೇ ಒಂದುಗಳು ಆತ. ಇಲ್ಲಿ ಬರ್ತದೆ ಇದೇನಿದ 7 4 10ನೇ ಒಂದುಗಳು. ಇದು ಏನು ಮಾಡ್ತದಪ್ಪ ಅಂತಂದ್ರೆ ನಮಗೆ 7 ಮತ್ತು 5 10ನೇ ಒಂದುಗಳನ್ನು ಸೂಚಿಸ್ತೈತೆ. ನಮಗೆ ನೆಕ್ಸ್ಟ್ 7 ಆದಮೇಲೆ 41 ಡಿವೈಡೆಡ್ ಬೈ 100 ಅಂದರೆ 7 ಮತ್ತು 41 ನೂರನೇ ಒಂದುಗಳು. 7 ಇಲ್ಲೇ ಆಯ್ತು, 41 ಏನು ಸರಿ. ಇದು 7 ಆದಮೇಲೆ 10 20 30 40 41 ಆಗ್ಬೇಕಂತ ಹೇಳಿದಾರೆ ಅವರು. 41/100 ಇದು 70/10. ಇದು ನೆಕ್ಸ್ಟ್ ಏನಾಗ್ತದೆ? ಇದು ಇಲ್ಲಿಂದ ನಮಗೆ ಎಷ್ಟು? ಇದು 7 ಆದಮೇಲೆ 40 ಎನಿಸ್ಬೇಕು. 10 20 30 40 ನೋಡಿರಿ. 10 20 30 40 ಆದಮೇಲೆ ಇಲ್ಲಿ 1 ಮೇಲೆ ಬರೆದು ಬಿಡ್ತೇನೆ. ನಿಮಗೆ ಇಲ್ಲಿ ಬರೀಲಿಕ್ಕೆ ಜಾಗಿಲ್ಲ, ಅದಕ್ಕೆ 7 41/100 ಅಂತ ಬರಿತೀವಿ ನಾವು. ಕಾಣಿಸ್ತಿದೆಯಲ್ಲ. ಸೊ ಇದರಲ್ಲಿ ಅತಿ ಹೆಚ್ಚಿನ ಉದ್ದ ಯಾವುದು? ಹೆಚ್ಚಿನ ಉದ್ದ ಯಾವುದ್ರಿ? ಇಲ್ಲಿ ಪೂರ್ತಿ ಬರ್ಕೋರಿ, ಜಸ್ಟ್ ಹಂಗೆ ಬರೆದು ಬಿಡ್ತೀನಿ ನಾನು. ಹೆಚ್ಚಿನ ಉದ್ದ ಯಾವುದಿಲ್ಲಿ? ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು 7 5 10ನೇ ಒಂದುಗಳು. ಇನ್ನು ಕಡಿಮೆ ಉದ್ದ ಯಾವುದಿದೆ? ಇಲ್ಲಿ ನೋಡಿರಿ 1 2 3 4. ಇದು 1 2 3 4 ಇದಲ್ಲ. ಇದಕ್ಕಿಂತ ಹಿಂದೆ ಯಾವುದೂ ಇಂಡಿಕೇಟ್ ಮಾಡಿಲ್ಲ. ಕಡಿಮೆ ಅಂತಂದ್ರೆ 7 3 10ನೇ ಒಂದುಗಳು, ಆಮೇಲೆ 5 ನೂರನೇ ಒಂದುಗಳು ಅಂತ ಸೂಚಿಸ್ಬೋದು. ಇನ್ನು ಜಿ ಕ್ವೆಶನ್, ಲಾಸ್ಟ್ ಕ್ವೆಶನ್ ನೋಡಿರಿ. ಜಿ ಕ್ವೆಶನ್ 65/10 ಅಂದರೆ ಇದು 64/10 ಐತಿ. ಇದು ನಮ್ಮ ಹಿಂದಿಂದು 63/10, 62/10, 61/10 ಅಂದರೆ 60/10. ಇದು 65/10, ಇದು 65/10, ಇದು 65/10. ಇದು 60ಯಿಂದ 59/10, 58/10, 57/10. ಹೌದಾ. ಈಗ ನಾವು ಅವ್ರು ಕೊಟ್ಟಂತಹ ಏನು ಕೊಟ್ಟಿದಾರಲ್ಲ ಇವನ್ನ ಇಂಡಿಕೇಟ್ ಮಾಡಬೇಕಾಗೈತಿ.
ಇಲ್ಲಿ ಏನಿದೆ 65 10ನೇ ಒಂದುಗಳು ಅಂದರೆ ಇಲ್ಲೈತಿ. ಅದಾದಮೇಲೆ 15 100ನೇ ಒಂದುಗಳು, ಅದಾದಮೇಲೆ 10 15 ಇಲ್ಲಿ ಬರ್ತದೆ. ಇದೇನು 65/10 ಅಥವಾ 65 10ನೇ ಒಂದುಗಳು ಮತ್ತು 15 100ನೇ ಒಂದುಗಳನ್ನು ಸೂಚಿಸ್ತೈತೆ. ಇದು ಮುಗೀತು. ಇನ್ನು ನೆಕ್ಸ್ಟ್ 5 87 100ನೇ ಒಂದುಗಳು ಅಂತ ಹೇಳಿದಾರೆ ಅವರು. ಇಲ್ಲಿ ನೋಡ್ಬೋದು ನೀವು 5 ಮತ್ತು 87 100ನೇ ಒಂದುಗಳು ಇಲ್ಲಿ ಅಂದರೆ 6 ಬರ್ತದೆ. ಇಲ್ಲಿ 5 80 ಅಂದರೆ ಇಲ್ಲಿ ಬರ್ತದೆ. ಅದಾದಮೇಲೆ 7 ಗೆರೆ ತೊಗೋಬೇಕು. ಅದಾದಮೇಲೆ ಎಷ್ಟು ಗೆರೆ ತೊಗೋಬೇಕು? 7 ಗೆರೆ. 5 6 7 ಇಲ್ಲಿ ಬರ್ತದೆ. ಇದನ್ನು ತೊಗೊಂಡಾಗ ನಿಮಗೇನು ಬರ್ತದೆ? 5 87 100ನೇ ಒಂದುಗಳು ಅಂತ ಸೂಚಿಸ್ಬೋದು ನಾವು. ಕಾಣಿಸ್ತಿದೆಯಲ್ಲ ನಿಮ್ಗೆ? ನೆಕ್ಸ್ಟ್ ಇದು ಮುಗಿತೀನಿ. 5 7/100. ಸೊ ಇದನ್ನು ನಮಗಿಲ್ಲಿ ಸ್ಕೇಲ್ನಾಗ ಇದು ಇಲ್ಲೇ ಇಲ್ಲ. 5 ಜಸ್ಟ್ ಇರೋದು ಇದು ಎಷ್ಟು ಅಂತಂದ್ರೆ 570/100 ಐತಿದೆ. ಇಲ್ಲಿ ನಮ್ಗೆ 57/100 ಹೆಂಗೆ ಸೂಚಿಸ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕಾಗಿತ್ತು ಇದನ್ನಂತಂದ್ರೆ ನಾನು 0 ಮಾಡ್ಕೊಂಡು ಬಿಡ್ತೇನೆ. ಇದನ್ನು ಎಷ್ಟು ಆಯ್ತದ? 570/100 ಅಂದರೆ ಇದೆ ಏನಿದೆ 570/100 ಆರ್ 57/100. ಸೊ ಇದನ್ನು ನಾವು 5 ಮತ್ತು 7 10ನೇ ಒಂದುಗಳು 7 100ನೇ ಒಂದುಗಳನ್ನು ಸೂಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಏನು ಮಾಡ್ಕೊಂಡೆ? ಇದನ್ನು 70 ಅಂತ ಮಾಡಿಕೊಂಡು ಇದನ್ನೇನು ಮಾಡಿಕೊಂಡೆ? 570/100 ಮಾಡಿಕೊಂಡೆ. ಅಥವಾ ಆರ್ 5 70 100ನೇ ಒಂದುಗಳು ಅಂತ ನಾವು ಇದನ್ನು ಸಹ ಏನು ಮಾಡ್ಬೋದು? ಸೂಚಿಸ್ಬೋದು. ಸೊ ಅತಿ ಚಿಕ್ಕ ಕಡಿಮೆ ಉದ್ದ ಯಾವುದು? ಇದರಲ್ಲಿ ಹೆಚ್ಚಿನ ಉದ್ದ ಯಾವುದು? ಹೆಚ್ಚಿನ ಉದ್ದ ಅಂದರೆ ಇದೆ, ಅಂದರೆ 65 10ನೇ ಒಂದುಗಳು, ಆಮೇಲೆ 15 100ನೇ ಒಂದುಗಳು. 15 100ನೇ ಒಂದುಗಳು ಇಲ್ಲಿ ಕಾಣಿಸ್ತಿಲ್ಲ, ಇದು ಹೆಚ್ಚಿನ ಉದ್ದ. ಇನ್ನು ಕಡಿಮೆ ಉದ್ದ ಅಂತಂದರೆ ಇದೆ ಫಸ್ಟ್ ಒನ್ ಅಂತಂದ್ರೆ 5 ಮತ್ತು 70 100ನೇ ಒಂದುಗಳು. ಇದು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ. ಸೊ ಅತ್ಯಂತ ಈಸಿ ಆದಂತಹ ಒಂದು ಇದು ಪಾರ್ಟ್ ಇದೆ. ಇದು ಲೆಕ್ಕನ ನೋಡ್ಬೋದು ನೀವು ಇಲ್ಲಿ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಪೇಜ್ ನಂಬರ್ 58ರವರೆಗೆ ಅಂದರೆ ಪೇಜ್ ನಂಬರ್ 56ರಿಂದ ಹಿಡಿದು ನೆಕ್ಸ್ಟ್ 58ರವರೆಗೆ ಇರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಆದಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಎಲ್ಲರೂ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ ಪುಟ ಸಂಖ್ಯೆ 60ರಲ್ಲಿ ಇರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.